ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಟೈಲರಿಂಗ್ ರೂಮ್ನ ಯಾವ ರೀತಿ ಇದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ದೀನಿ, ರಾಯರಿಗೆ ಪೂಜೆ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ನಾನು ಮೊದಲಿಗೆ ರಾಯರಿಗೆ ಪೂಜೆ ಮಾಡಿದ್ದೀನಿ. ನೋಡಿ, ಇದು ನನ್ನ ಮಿಷಿನ್. ನೋಡಿ, ಇದು ನಾನು ಸ್ಟಿಚ್ ಮಾಡುವಂಥ ಮಿಷಿನು. ನನಗೆ ಇನ್ನಿಬ್ಬರು ಸ್ಟಿಚ್ ಮಾಡೋದಕ್ಕೆ ಬರ್ತಾರೆ. ಇಬ್ಬರು ಸ್ಟಿಚ್ ಮಾಡೋದಕ್ಕೆ, ಒಬ್ಬರು ಎಮ್ಮಿಂಗು ಫಾಲೋ ಮಾಡೋದಕ್ಕೆ ಬರ್ತಾರೆ. ಇದು ನೋಡಿ, ಇದು ಬೇರೆಯವ್ರು ಸ್ಟಿಚ್ ಮಾಡ್ತಾರೆ. ಇದನ್ನು ನಾನೇ ಸ್ಟಿಚ್ ಮಾಡ್ತೀನಿ. ಈ ಮಿಷಿನ ನಾನೇ ಸ್ಟಿಚ್ ಮಾಡ್ತೀನಿ. ಇದೊಂದಿದೆ ನೋಡಿ, ಈ ಮಿಷಿನ್ ಕೂಡ ಬೇರೆಯವ್ರು ಬಂದು ಸ್ಟಿಚ್ ಮಾಡ್ತಾರೆ. ನನ್ನ ಹತ್ರ ಇನ್ನೂ 2 ಮಿಷಿನ್ ಇದೆ, ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಅಂಗಡಿನ ಮಾಡ್ಕೊಂಡಿರೋದ್ರಿಂದ ನಾನು ಮನೆ ಒಳಗಡೆ 2 ಮಿಷಿನ್ನ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ನನ್ನ ಕಟ್ಟಿಂಗ್ ಟೇಬಲ್ಲು. ಇದು ಐರನ್ ಬಾಕ್ಸು. ಇದು ನೋಡಿ, ಇದು ನನ್ನ ಕಂಪ್ಯೂಟ್ರ್ ಮಿಷಿನ್ ಇದು. ಇವತ್ತು ಹಬ್ಬ ಆಗಿರೋದ್ರಿಂದ ಯಾರು ಕೂಡ ಬಂದಿಲ್ಲ, ನಾನು ಒಬ್ಬಳೇ ಇದ್ದೀನಿ. ಅದಕ್ಕೆ ಯಾರೂ ಇಲ್ವಲ್ಲ, ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಎಷ್ಟೋ ದಿನ ಮಾಡಬೇಕು ಅಂತ ಅಂದ್ಕೊಂಡೆ, ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ. ಇದು ನೋಡಿ, ಇದು ಜಿರ್ಜಾಕ್ ಮಿಷಿನು. ಇದು ಸೀರೆನ ಜಿರ್ಜಾಕ್ ಮಾಡುವಂಥ ಮಿಷಿನು. ಇದು ನೋಡಿ, ಈ ಥರ ಪುಟ್ಟಿಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪುಟ್ಟಿಗಳನ್ನ ಇಟ್ಕೊಂಡು ನೋಡಿ, ಈ ಥರ ಒಂದು 3 ಪುಟ್ಟಿನೇ ಇಟ್ಕೊಂಡಿದ್ದೀನಿ. ಈ ಥರ ಪುಟ್ಟಿ ಇಟ್ಕೊಂಡು ಸೀರೆಗೆ ಫಾಲ್ ಹಾಕುವಂಥದ್ದೊಂದು, ಕಟ್ಟಿಂಗ್ ಮಾಡಿರುವಂಥದ್ದೊಂದು, ಸ್ಟಿಚಿಂಗ್ ಮಾಡುವಂಥದ್ದೊಂದು, ಆ ಥರ ಇಟ್ಕೊತೀನಿ ನಾನು. ನೀಟಾಗಿ ಆಗಲ್ಲ ಅಂತ ಆ ರೀತಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನು ಹಬ್ಬಕ್ಕೆ ಸ್ಟಿಚ್ ಮಾಡಿರುವಂಥ ಬಟ್ಟೆ. ಹಬ್ಬಕ್ಕೆ ಬೇಕು ಅಂತ ಹೇಳಿದ್ರು, ಬ್ಲೌಸ್ಗಳನ್ನ ಬಂದು ತಗೊಂಡು ಹೋಗೇ ಇಲ್ಲ. ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಹ್ಯಾಂಗರ್ಗೆ ಹಾಕಲಿಲ್ಲ, ಹೇಗೂ ಬರ್ತೀನಿ ಅಂತ ಹೇಳಿದ್ರಲ್ಲ, ಕೊಡೋಣ ಅಂತ ಹಾಗೆ ಇಟ್ಕೊಂಡೆ. ಆದರೆ ಯಾರು ಬಂದು ತಗೊಂಡು ಹೋಗಲೇ ಇಲ್ಲ. ಒಂದಷ್ಟು ಸ್ಟಿಚಿಂಗ್ ಮಾಡಿರುವಂಥದ್ದನ್ನ ಈಸ್ಕೊಂಡು ಹೋದರು, ಆದರೆ ಇದನ್ನು ತಗೊಂಡು ಹೋಗಿಲ್ಲ. ತಗೊಂಡೋಗಿರೋದನ್ನೆಲ್ಲ ಕೊಟ್ಟೆ. ಇದನ್ನು ನಾನು ಹ್ಯಾಂಗರ್ಗೆ ಹಾಕಬೇಕು. ಇದೆಲ್ಲ ಸ್ಟಿಚ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿರುವಂಥ ಬ್ಲೌಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಐರನ್ ಮಾಡಿ ಹಾಕೋತೀನಿ. ಐರನ್ ಎಲ್ಲ ಹಾಳಾಗುತ್ತೆ ಅಂತ ಸ್ಟಿಚ್ ಆದಮೇಲೆ ಈ ರೀತಿ ಹಾಕಿರ್ತೀನಿ. ಕಸ್ಟಮರ್ ಬಂದಾಗ ತೆಗೆದುಕೊಡೋದಕ್ಕಾಗುತ್ತೆ. ಇದು ನೋಡಿ, ಇದೆಲ್ಲ ಸೀರೆಗಳು ಫಾಲ್ ಹಾಕಿ ಜಿಜ್ಜಾಕ್ ಮಾಡಿ ಇಟ್ಟಿರುವಂಥದ್ದು. ಇದನ್ನು ಕೂಡ ಕವರಲ್ಲಿ ಹಾಕಿದ್ರೆ ಹುಡುಕ್ಬೇಕಾಗತ್ತೆ ಕಸ್ಟಮರ್ ಬಂದಾಗ. ಅದಕ್ಕೋಸ್ಕರ ಈ ರೀತಿ ಹ್ಯಾಂಗರ್ಗೆ ಹಾಕೊಂಡಾಗ ಅವ್ರು ಬಂದಾಗ ನೋಡಿ ತೆಗೆದುಕೊಡ್ಬೋದು. ಇದು ನೋಡಿ, ಇದೆಲ್ಲ ಸ್ಟಿಚ್ ಮಾಡುವಂಥ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ನನಗೆ ಸ್ಟಿಚಿಂಗ್ ಕೊಟ್ಟಿರುವಂಥ ಬಟ್ಟೆಗಳನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಕವರ್ಗೆ ಹಾಕಿ ಅವ್ರವ್ರದ್ದೇ ಹೆಸರನ್ನ ಬರೆದು ಇಟ್ಕೊಂಡಿರ್ತೀವಿ. ಒಬ್ಬೊಬ್ರದ್ದೇನೆ ಸ್ಟಿಚ್ ಮಾಡಬೇಕಾದ್ರೆ ನಾವು ತೊಗೋತೀವಿ. ಇದು ನೋಡಿ, ಇದು ಕೂಡ ಅಷ್ಟೇ ಲೈನಿಂಗು ಫಾಲು ಅದನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ. ಇದು ಕೂಡ ಅಷ್ಟೇ ಸ್ಟಿಚ್ಚಿಂಗ್ಗೆ ಕೊಟ್ಟಿರುವಂಥ ಬಟ್ಟೆಗಳಿದೆಲ್ಲ ಸ್ಟಿಚ್ ಮಾಡಬೇಕು. ಇದನ್ನೆಲ್ಲ ನೋಡಿ, ಇದೆಲ್ಲ ಸ್ಟಿಚ್ ಮಾಡುವಂಥ ಬಟ್ಟೆಗಳೇ. ನಾನು ಕಂಪ್ಯೂಟ್ರ್ ಮಿಷಿನ್ನ ಆನ್ ಮಾಡಿಲ್ಲ ಇವತ್ತು, ಒಬ್ಬಳೇ ಆಗಿರೋದ್ರಿಂದ ವೀಡಿಯೋ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊತಿದ್ದೀನಿ. ತುಂಬ ದಿನದಿಂದ ನಾನು ಟೈಲರಿಂಗ್ ರೂಮ್ನ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕಾಗಲೇ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಭಯ ಇತ್ತು. ಯೂಟ್ಯೂಬು ಆಗುತ್ತಾ ಇಲ್ವಾ ಅನ್ನೋದು ಭಯ ಇತ್ತು ನನಗೆ. ನಮ್ಮಂಥವ್ರಿಗೆ ವೀಡಿಯೋ ಮಾಡೋದಕ್ಕಾಗುತ್ತಾ, ನನಗೆ ಎಡಿಟ್ ಮಾಡೋದಕ್ಕೆ ಬರುತ್ತಾ, ಮತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಿತ್ತು. ಆದರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಇದೆ ಅಂದರೆ ತುಂಬಾ ಖುಷಿ ಇದೆ. ತುಂಬ ಜನ ಇಷ್ಟಪಟ್ಟು ವಿಡಿಯೋನ ನೋಡ್ತಿದ್ದೀರಾ ಕೂಡ. ಮತ್ತು ನನಗೆ ಮೌನ ಕೂಡ ಅಪ್ಲೈ ಮಾಡಿದ್ದೀನಿ. ಮತ್ತು ನನಗೆ ಗೂಗಲ್ ಪಿನ್ ಕೂಡ ಬಂದಿದೆ. ಎಲ್ಲದೂ ಕೂಡ ನಿಮ್ಮಿಂದಾನೇ, ನಿಮ್ಮ ಸಪೋರ್ಟಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ನನ್ನ ಚಾನಲ್ನ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಮ್ಮಂಥ ಹಳ್ಳಿ ಜನಗಳಿಗೆ ಸಪೋರ್ಟ್ ಮಾಡ್ತಾರಾ, ಇಷ್ಟಪಡ್ತಾರಾ, ನಾವು ಮಾಡಿದ್ರೆ ಹೇಗೋ ಏನು ಅನ್ನೋದು ಭಯ ಇತ್ತು. ಮತ್ತು ನನಗೆ ಯಾವತ್ತೂ ಕೂಡ ಫೇಸ್ನ ತೋರಿಸಿ ಮಾತಾಡಿ ನಾನು ವೀಡಿಯೋನ ಮಾಡಿಲ್ಲ. ಆದರೂ ಕೂಡ ಪರವಾಗಿಲ್ಲ, ನೋಡೋಣ ಅಂತ ಈ ರೀತಿ ಮಾಡೋಣ ಅಂತ ಮಾಡಿದೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮೆಲ್ಲರ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ವ್ಯೂವರ್ಸ್ ಸ್ವಲ್ಪ ಕಡಿಮೆನೇ ಇದ್ದೀರಾ ಅಂತ ಅನ್ಕೋತೀನಿ. ಆದರೆ ನನಗೆ 1800 ಜನ ಇದ್ದೀರಾ ಸಬ್ಸ್ಕ್ರೈಬರು. ಆದರೆ ನಾನು ವೀಡಿಯೋನ 200-300 ಜನ ನೋಡ್ತಿದ್ದೀರಾ ಅಷ್ಟೇ. ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡೋದ್ರಿಂದ ನಮಗೆ ವೀಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ. ಯಾರೂ ನೋಡಲೇ ಇಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಹೊರ್ಗಡೆ ಒಂದು ರೂಮ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಯಾರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಟೈಲರಿಂಗ್ನ ಕಲ್ತಿರುವಂಥವ್ರು ಈ ರೀತಿ ಒಂದು ರೂಮ್ನ ಮಾಡಿಕೊಂಡ್ರೆ ಮನೆ ಹತ್ರನೇ ನಮ್ಮ ಕೆಲಸನ ನಾವು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಂದು ಸಲ ಕೇಳ್ಕೊತೀನಿ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು.
ಯೂಟ್ಯೂಬ್ನಲ್ಲಿ ನನಗೆ ಇಷ್ಟೆಲ್ಲ ಆಗೋದಕ್ಕೆ ನನಗೆ ನಿಜವಾಗ್ಲೂ ನಂಗೆ ರಾಯರ ಕೃಪೆ ಅಂತ ಅನ್ಕೋತೀನಿ. ನನಗೆ ರಾಯರು ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ರಾಯರನ್ನ ನೆನ್ಕೋತಾನೆ ಇರ್ತೀನಿ. ರಾಯರು ಅಂದರೆ ತುಂಬಾ ಇಷ್ಟ. ನಾನು ಇವತ್ತಿನ ಜೀವನದಲ್ಲಿ ನಾನು ಇಷ್ಟಕ್ಕೆಲ್ಲ ಕಾರಣ ನನಗೆ ರಾಯರು ಸಪೋರ್ಟೇ ಅಂತ ಅನ್ಕೋತೀನಿ. ಯಾಕೆ ಅಂದರೆ ನಾನು ಒಂದೇ ಒಂದು ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಇವಾಗ ನಾನು ತುಂಬ 4-5 ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಮತ್ತು ನಾವು ಒಂದು 4-5 ಜನ ಕೆಲಸ ಮಾಡ್ತಿದ್ದೀವಿ. ಅದನ್ನೆಲ್ಲ ಹೇಳ್ಬೇಕಾದ್ರೇ ತುಂಬ ಖುಷಿಯಾಗುತ್ತೆ ನನಗೆ. ನಾನು ಒಂದೇ ಒಂದು ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಕಂಪ್ಯೂಟ್ರ್ ಮಿಷಿನ್ ಕೂಡ ನಾನು ಇವಾಗ ತಗೊಂಡು 1 ವರ್ಷ ಆಯಿತು. ಈ ಜನವರಿಗೆ 1 ವರ್ಷ ಆಯಿತು. ನಾನು ಕಂಪ್ಯೂಟ್ರ್ ಮಿಷಿನ್ ತೊಗೊಂಡ್ಮೇಲೆ ಕೂಡ ನಂಗೆ ತುಂಬಾ ಒಳ್ಳೆಯದಾಗಿದೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ನಾನು ಟೈಲರಿಂಗ್ ರೂಮ್ನ ತೋರಿಸ್ಕೊಂಡು ನಿಮಗೆ ವೀಡಿಯೋನ ಮಾಡ್ತಿದ್ದೀನಿ. ನನಗೆ ಒಂದೇ ಒಂದು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಇವತ್ತು ಇಷ್ಟೊಂದೆಲ್ಲ ಮಾಡ್ತಿದ್ದೀನಿ ಅನ್ನೋದು ನನಗೂ ಕೂಡ ಖುಷಿ ಇದೆ. ಯಾರೆಲ್ಲ ಟೈಲರಿಂಗ್ನ ಮಾಡ್ತಿದ್ದೀರಾ ಅಂಥವರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಕಲ್ತಿರ್ತೀರ, ಆದರೆ ಮಾಡೋದಕ್ಕೆ ಮನಸ್ಸೇ ಇರಲ್ಲ. ಅಂಥವರು ನೋಡಿದಾಗ ನಿಮಗೂ ಕೂಡ ಈ ರೀತಿ ಎಲ್ಲ ಮಾಡ್ಬೋದು, ಮಾಡಬೇಕು ಅಂತ ಅನಿಸುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಿಂದ ನಾನು ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ. ಇದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಪಾಪುಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ತೋರಿಸ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ನೀವು ಕೂಡ ಟೈಲರಿಂಗ್ನ ಕಲ್ತಿದ್ದು ಮಾಡಬೇಕು ಅನ್ನೋರಿದ್ರೆ ಈ ರೀತಿ ಮಾಡ್ಬೋದು. ಮನೆಯಲ್ಲೇ ನಾನು ಮಾಡ್ತಿದ್ದೀನಿ. ಮತ್ತು ನನ್ನ ಮನೆಯವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟಿಂದಲೇ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ತುಂಬ ಅಂದರೆ ತುಂಬ ಕೆಲಸ ಬರ್ತಿದೆ, ತುಂಬ ಕೆಲಸ ಮಾಡ್ತಿದ್ದೀನಿ ಕೂಡ. ಮತ್ತು ನನಗೆ ಇದರಿಂದನೇ ನನ್ನ ಜೀವನ ಅಂತ ಹೇಳೋದಕ್ಕೆ ನನಗೆ ನನ್ನ ಜೀವನ ನಡೀತಿರೋದೇ ಈ ಟೈಲರಿಂಗ್ ಕೆಲಸದಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ನಾನಿಬ್ಬರು ಇದೇ ಕೆಲಸ ಮಾಡೋದ್ರಿಂದ ನಮ್ಮ ಜೀವನ ಸಾಗ್ತಿರೋದೇ ಇದರಲ್ಲೇ. ನನಗೆ ಈ ಕೆಲಸದಲ್ಲಿ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ ಕೂಡ. ಮಕ್ಕಳು ಎಜುಕೇಷನ್ನಿಂದ ಹಿಡಿದು ನಮ್ಮ ಮನೆ ಸಂಸಾರ ನಡೆಸೋದಕ್ಕೂ ಕೂಡ ನನ್ನ ಟೈಲರಿಂಗ್ ಅಮೌಂಟಿಂದನೇ ನನಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ತಿರೋದು. ನಾನು ಈ ಕೆಲಸ ಕಲ್ತಿರೋದ್ರಿಂದನೇ ನನ್ನ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದಿದ್ರೆ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ವೇನೋ. ನನ್ನ ಮದುವೆಗಿಂತ ಮುಂಚೆನೇ ಈ ಕೆಲಸನ ಕಲ್ತ್ಕೊಂಡೆ. ಇವತ್ತು ಈ ಕೆಲಸನ ಕಲ್ತಿರೋದ್ರಿಂದ ನಾನು ಎಷ್ಟು ಹೆಮ್ಮೆಯಿಂದ ನನಗೇನೇ ಬಂದರೂ ಎದುರಿಸ್ಕೊಂಡು ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನನಗೆ ಎಷ್ಟೋ ಹೆಲ್ಪ್ ಆಗಿದೆ ಈ ಕೆಲಸದಿಂದ. ಯಾರೆಲ್ಲ ಹೆಣ್ಮಕ್ಳು ಮನೇಲಿದ್ದೀರಾ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ತ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಸಂಪಾದನೆ ನೀವು ಮಾಡಿದಾಗ ನಿಮಗೂ ಕೂಡ ಒಂದು ಬೆಲೆ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಏನೇ ಕಷ್ಟ ಬಂದರೂ ಕೂಡ ಎದುರಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಯಾವತ್ತೇ ಆದರೂ ಅಷ್ಟೇ ಸುಮ್ಮನೆ ಇರಬಾರ್ದು. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಏನೋ ಒಂದು ಕೆಲಸನ ನಾವು ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅದೇ ರೀತಿ ಕೆಲಸನ ಮಾಡ್ತಿದ್ದೀನಿ ಕೂಡ. ನೋಡಿ, ಇವನು ನನ್ನ ತಮ್ಮನ ಮಗ ನಿಮಗೆ ಆಯ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಅತ್ತೆ ನಾನು ಆಯ್ ಮಾಡ್ತೀನಿ ಅಂತ ಅಂತಿದ್ದಾನೆ. ಅದಕ್ಕೋಸ್ಕರ ವೀಡಿಯೋಲ್ಲಿ ಇವನು ಕೂಡ ಹಾಕ್ತೆ. ನಾನು ವೀಡಿಯೋ ಮಾಡೋವಾಗೆಲ್ಲ ಹೇಳ್ತಿರ್ತಾನೆ, ಅತ್ತೆ ಆಯ್ ಮಾಡಬೇಕು, ಅತ್ತೆ ಈ ರೀತಿ ಮಾತಾಡಬೇಕು ಅಂತ ನನಗೆ ಹೇಳ್ತಿರ್ತಾನೆ. ಮತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡೋದು ಇವ್ರ ಅಮ್ಮ ಕೂಡ. ನನಗೆ ವೀಡಿಯೋ ಮಾಡಬೇಕಾದ್ರೆ ನನ್ನ ತಮ್ಮನ ಹೆಂಡ್ತಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾಳೆ, ಮಾಡು ಅಕ್ಕ ಅಂತ. ಅವಳ ಸಪೋರ್ಟಿಂದಲೇ ನಾನು ಇಷ್ಟೊಂದೆಲ್ಲ ಮುಂದುವರಿಯಬೇಕಾದ್ರೆ ಸಾಧ್ಯ. ಅವಳೇ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾಳೆ. ನೋಡಿ, ನಾನು ನಿಮಗೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತಿದ್ನಲ್ಲ, ಇದೇ ನಾನು ಆಲ್ರೆಡಿ 2 ಸ್ಟಿಚ್ ಮಾಡಿರೋದನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ. ಇದು ನೋಡಿ, ಇದಕ್ಕೆ ನಾನು ಸರದನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಅವ್ರು ಈ ರೀತಿ ಇರಲಿ ಅಂತ ಅವರೇ ಹೇಳಿದರು. ಒಂದು ಸೀರೆನೇ ಕೊಟ್ಟಿದ್ದರು. ಒಂದು ಸೀರೆಯಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಮಿಕ್ಕಿದೆ, ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಅವರಿಗೆ ತೋರಿಸೋಣ ಅಂತ. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಬಟ್ಟೆನ ಸ್ಟಿಚ್ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಮುದ್ದಾಗಿ ಪುಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೋಡಿ, ಲಂಗಕ್ಕೂ ಕೂಡ ತುಂಬ ನರ್ಗೆನ ಕೊಟ್ಟಿದ್ದೀನಿ. ಕಸ್ಟಮರ್ ಬಂದು ತೊಗೊಂಡು ಹೋದರು. ತುಂಬ ಇಷ್ಟಪಟ್ಟರು ಕಸ್ಟಮರ್ ಕೂಡ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವರು ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟಲ್ಲಿ ತಂದುಕೊಟ್ರು, ಒಂದೇ ದಿವಸ ಸ್ಟಿಚ್ ಮಾಡಿಕೊಡಿ ಅಂತ. ಆದರೂ ಇರಲಿ ಅಂತ ನಾನು ಸ್ಟಿಚ್ ಮಾಡಿಕೊಟ್ಟೆ. ಯಾಕೆಂದರೆ ಅವ್ರು ನನಗೆ ರೆಗ್ಯುಲರ್ ಕಸ್ಟಮರು, ಅದಕ್ಕೋಸ್ಕರ ವಾಪಸ್ ಕಳಿಸ್ಲಿಲ್ಲ ನಾನು ಅವ್ರನ್ನ. ಅವ್ರು ತುಂಬ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಕೋತಾರೆ. ಇದನ್ನು ನೋಡಿ, ಸಿಂಪಲಾಗಿ ಈ ರೀತಿ ನೆಕ್ ಶೇಪ್ನ ಕೊಟ್ಟು ಕ್ಯಾನ್ವಾಸ್ ಕೊಟ್ಟು ರೆಡಿ ಮಾಡಿದ್ದೀನಿ. ಇದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ. ಈ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಸಿಂಪಲ್ ಸೀರೆ ಆದರೂ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಈ ರೀತಿ ಎಲ್ಲ ನೆಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು ನೆಕ್ ಡಿಸೈನ್ ಎಲ್ಲ. ತುಂಬ ಚೆನ್ನಾಗಿ ಬಂದಿದೆ ಕೂಡ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ನನಗೆ ಮೋನೋ ಅಪ್ಲೈ ಮಾಡಿದ್ದು ಮತ್ತು ಗೂಗಲ್ ಪಿನ್ ಬಂದಿದ್ದೆಲ್ಲ ಕೂಡ ನಿಮ್ಮ ಸಪೋರ್ಟಿಂದನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೀಗೆ ಇನ್ನು ಮುಂದೇನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.